ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆಗೊಂಡು. ಮೊದಲಿಗೆ ಮುನ್ನೋಟ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಕಾರ್ಯಕ್ರಮ. ಭೂ ಹಕ್ಕು ಇತ್ಯರ್ಥಕ್ಕೆ ರೈತ ಸಂಘದ ಆಗ್ರಹ, ಶೀಘ್ರ ಇತ್ಯರ್ಥಕ್ಕೆ ವಹಿಸಿ ಕ್ರಮ. ಯಾರಿಗೆ ಭಾರತದ ಕುರಿತು ಅರಿವಿದೆಯೋ ಅವರಿಗೆ ಭಾರತದ ಸಂವಿಧಾನದ ಕುರಿತು ತಿಳಿದಿರುತ್ತದೆ ಎಂದು ಪ್ರಾಚಾರ್ಯ ಸಣ್ಣ ಹನುಮಪ್ಪ ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜಪೇಟೆಯಲ್ಲಿರುವ ಸಾಗರ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಆಶ್ರಯದಲ್ಲಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಸಂವಿಧಾನದ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಭಾರತದ ಸಂವಿಧಾನ ಎನ್ನುವುದು ಪವಿತ್ರ ಗ್ರಂಥ ಎಂದು ಭಾವಿಸುತ್ತಾರೆ. ಆದರೆ ಅದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಶೈಕ್ಷಣಿಕ ವಿದ್ಯಮಾನಗಳ ಒಂದು ಕಾರ್ಯಕ್ರಮವೇ ಹೊರತು ನಮ್ಮ ಧರ್ಮಗ್ರಂಥದ ರೀತಿಯಲ್ಲಿ ಗ್ರಂಥವಲ್ಲ ಎಂದ ಅವರು, ಹಾಗಾಗಿ ಮೊದಲು ಭಾರತ ಎಂದರೆ ಏನು ಎಂದು ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಡಾಕ್ಟರ್ ಶ್ರೀಪಾದ್ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ಕಸಪ ತಾಲೂಕು ಅಧ್ಯಕ್ಷ ವಿ.ಟಿ. ಸ್ವಾಮಿ ಆಶಯ ನುಡಿ ಮಾತನಾಡಿದರು. ಕರ್ನಾಟಕ ಜಾನಪದ ಪರಿಷತ್ತು ಅಧ್ಯಕ್ಷ ಸತ್ಯನಾರಾಯಣ ಸೇರಿದಂತೆ ನಾರಾಯಣಮೂರ್ತಿ ಕಾನಗೋಡು, ಸರಸ್ವತಿ ನಾಗರಾಜ್, ಗುರುಪಾದ ಮತ್ತಿತರರು ಹಾಜರಿದ್ದರು. ನಂತರ ರಸಪ್ರಶ್ನೆ ಕಾರ್ಯಕ್ರಮ ನಡೆಯಿತು. ಸಂವಿಧಾನ ಅಂತ ಅಂದರೆ ಅದೊಂದು ಪವಿತ್ರವಾದ ಗ್ರಂಥ ಅಂತೇಳಿ ತಪ್ಪಾಗಿ ಬಹಳ ಜನ ಅದನ್ನು ಭಾವಿಸ್ತಾರೆ. ಆದರೆ ಭಾರತದ ಸಂವಿಧಾನ ಪವಿತ್ರವಾದ ಒಂದು ಧರ್ಮ ಗ್ರಂಥದಂತ ಅಲ್ಲ. ಅದು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ, ಶೈಕ್ಷಣಿಕ ವಿದ್ಯಮಾನಗಳ ಒಂದು ಕಾರ್ಯಕ್ರಮ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಮೊದಲು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾರತದ ಪ್ರಜೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇನ್ನೊಂದು ಮುಖ್ಯವಾದ ಸಂಗತಿ ಗೊತ್ತಿರಬೇಕಾದದ್ದೇನು ಅಂತಂದರೆ, ಯಾರಿಗೆ ಭಾರತ ಗೊತ್ತಿರ್ತದೋ ಅವರಿಗೆ ಸಂವಿಧಾನ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾಗಿ ಭಾರತ ಅಂತಂದ್ರೆ ಏನು ಮತ್ತು ಭಾರತದ ಒಳಗಿನ ವಿದ್ಯಮಾನಗಳೇನು ಮತ್ತು ಹೊರಗಿನ ವಿದ್ಯಮಾನಗಳೇನು ಅನ್ನೋದನ್ನು ನಮ್ಮ ಯುವಜನತೆ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಭಾರತ ಅಂತಂದರೆ ಭಾಳ ಜನ ಕೇವಲ ಒಂದು ಭೌಗೋಳಿಕವಾಗಿರುವಂಥ ಪ್ರದೇಶ ಅಂತ ಭಾವಿಸಿರ್ತಾರೆ. ಆದರೆ ವಾಸ್ತವವಾಗಿ ಭಾರತ ಅಂತಂದರೆ ಕೇವಲ ಭೌಗೋಳಿಕವಾದ ಪ್ರದೇಶವಲ್ಲ. ಭಾರತ ಅಂತಂದರೆ ಭಾರತದಲ್ಲಿ ಬದುಕುತ್ತಿರುವ ಜನ ಅಂತ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಅಂಥ ಜನರ ಬಗೆಗೆ ಅಥವಾ ಪ್ರಜೆಗಳ ಬಗೆಗೆ ನಮ್ಮ ಭಾರತದ ಸಂವಿಧಾನದ ನಿರ್ಮಾತೃ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸುದೀರ್ಘವಾದ ಅಧ್ಯಯನ ಮಾಡಿ ಜಗತ್ತಿನ ಬೇರೆ ಬೇರೆ ಸಂವಿಧಾನಗಳನ್ನೆಲ್ಲ ಅಧ್ಯಯನ ಮಾಡಿ ಭಾರತಕ್ಕೆ ಎಂಥ ಸಂವಿಧಾನ ಬೇಕು ಅಂತ ನಿರಂತರವಾಗಿ ಅವರು ಅಧ್ಯಯನ ಮಾಡಿ ಭಾರತದ ಸಂವಿಧಾನವನ್ನು ಅವರು ಕರಡು ಸಮಿತಿಯ ಅಧ್ಯಕ್ಷರು ಏನಾಗಿದ್ರೋ ಕರಡು ಸಮಿತಿಯ ಅಧ್ಯಕ್ಷರಾಗಿ ದೀರ್ಘಕಾಲ ಇರುವಂಥ ಇವತ್ತಿನಲ್ಲಿ ಬಹಳ ಮುಖ್ಯವಾಗಿ ಸಂವಿಧಾನ, ಅಂಬೇಡ್ಕರ್ ಮತ್ತು ಅದರ ಕುರಿತಾಗಿ ಅದರ ಸುತ್ತಮುತ್ತಲಿನ ಒಂದಿಷ್ಟು ವಿಷಯಗಳನ್ನು ಒಳಗೊಂಡಂಥ ರಸಪ್ರಶ್ನೆ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ. ಅದಕ್ಕೆ ನೀವೆಲ್ಲರೂ ಬಹಳಷ್ಟು ಆಸಕ್ತಿಯಿಂದ ಸಿದ್ಧತೆ ಮಾಡ್ಕೊಂಡು ಬಂದಿರೋದು ನಮಗೆ ತುಂಬ ಸ್ವಲ್ಪ ಭಯನೂ ಅನಿಸ್ತಾ ಇದೆ. ಎಷ್ಟೆಲ್ಲ ಓದಿಬಿಟ್ಟಿದ್ದಾರೋ, ನಾವು ಹೇಗೆ ಕ್ವಶನ್ ಕೇಳಬೇಕು ಅನ್ನುವಂಥದ್ದು ಸಹ ಇದೆ. ಅದೆಲ್ಲ ನಮ್ಮ ನಾರಾಯಣಮೂರ್ತಿ ಅವರು ಅದರ ಸಿದ್ಧತೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಭೂ ಸುಧಾರಣಾ ಕಾನೂನು ಅನ್ವಯ ಭೂಮಿ ಪಡೆದಿದ್ದರೂ ಇಂದಿಗೂ ಹಕ್ಕು ಇತ್ಯರ್ಥವಾಗದಿರುವ ಅನೇಕ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಉಳಿದಿದೆ. ಆದರೆ ಇದರ ಇತ್ಯರ್ಥಕ್ಕೆ ನೇಮಿಸಿರುವ ಭೂ ನ್ಯಾಯಮಂಡಳಿ ಅಂತಹ ಪ್ರಕರಣ ಇತ್ಯರ್ಥಕ್ಕೆ 25 ವರ್ಷಗಳಿಂದಲೂ ಮುಂದಾಗದಿರುವುದು ಅನ್ಯಾಯವಾಗಿದೆ. ತಕ್ಷಣ ಅಂತಹ ಪ್ರಕರಣ ಇತ್ಯರ್ಥಗೊಳಿಸಿಕೊಡಬೇಕು ಎಂದು ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷ ಕೆಳದಿ ರಮೇಶ್ ನೇತೃತ್ವದಲ್ಲಿ ಸಾಗರ ತಾಲೂಕಿನ ರೈತರು ಇಲ್ಲಿನ ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕೆಳದಿ ರಮೇಶ್, ಸಾಗರದಲ್ಲಿಯೇ 42 ಪ್ರಕರಣಗಳು ಬಾಕಿ ಇದೆ. ಇನ್ನು ಸಾಗರ ಸೇರಿದಂತೆ ಹೊಸನಗರ, ಸ್ವರೂಪ, ಶಿಕಾರಿಪುರಗಳಿಂದ ಒಟ್ಟು 250ಕ್ಕೂ ಹೆಚ್ಚು ಪ್ರಕರಣಗಳು ಇತ್ಯರ್ಥವಾಗಬೇಕಿದೆ. ಅಲ್ಲದೆ ಭೂ ನ್ಯಾಯ ಮಂಡಳಿಯಲ್ಲಿ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು IAS ಗ್ರೇಡಿನ ಅಧಿಕಾರಿಯೊಬ್ಬರ ನೇಮಕ ಮಾಡಬೇಕು. ಕಾಲಮಿತಿಯೊಳಗೆ ಅರ್ಜಿಯ ಇತ್ಯರ್ಥಪಡಿಸಿ ರೈತರಿಗೆ ಭೂ ಹಕ್ಕು ಸಿಗುವಂತೆ ನೋಡಿಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭದ್ರೇಶ್ ಪಾಳ್ಗೋಡು, ಕುಮಾರ್ ಗೌಡ ತಟ್ಟೆಕೊಪ್ಪ, ಚಂದ್ರು ಸಿರಿವಂತೆ, ಶಿವು ಮೈಲಾರಿಕೊಪ್ಪ, ಅಶೋಕ್, ಚಂದ್ರಪ್ಪ, ಸೋಮಶೇಖರ್ ಮತ್ತಿತರರು ಹಾಜರಿದ್ದರು. ರೈತರ ಅನುಭವದ ಭೂಮಿಯನ್ನು ಸ್ವಾಧೀನ ಅನುಭವದಂತೆ ಅಳತೆ ಮಾಡಿ ತಮ್ಮ ಅನುಭವದ ವಿಸ್ತೀರ್ಣಕ್ಕೆ ಪಾಣಿ ಮತ್ತು ಪರಿಷ್ಕೃತ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಇವತ್ತು ಆಮೆಗತಿಯಿಂದ ಸಾಗ್ತಾ ಇದೆ. ಇದೆಲ್ಲ ಮನಗೊಂಡು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಹಾಗೂ ಎಲ್ಲ ರೈತರನ್ನು ಒಳಗೊಂಡು ಇವತ್ತು ಮಾನ್ಯ ಕಂದಾಯ ಸಚಿವರಿಗೆ, ಈ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ತ್ವರಿತಗತಿಯಲ್ಲಿ ಇತ್ಯರ್ಥ ಮಾಡಬೇಕು ಮತ್ತು ಈ ಒಂದು ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ IAS ಕೇಡರ್ನ ಒಂದು ಆಫೀಸರ್ನ ನೇಮಕ ಮಾಡಿ
ರೈತರ ಎಲ್ಲ ಅರ್ಜಿಗಳನ್ನು ಒಂದು ತಾಂತ್ರಿಕ ಅವಧಿಯಲ್ಲಿ ಇತ್ಯರ್ಥಪಡಿಸಬೇಕಂತ ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಇವತ್ತು ಮಾನ್ಯ ಉಪವಿಭಾಗ ಅಧಿಕಾರಿಗಳ ಮೂಲಕ ಕಂದಾಯ ಸಚಿವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಕೂಡ ಕಾರ್ಯಕ್ರಮಕ್ಕೆ 1974ರಲ್ಲಿ ಏನು ಭೂಮಿಯ ಮಾಲೀಕತ್ವವನ್ನು ಕೊಡಬೇಕು, ರೈತರನ್ನ ಭೂಮಿಯ ಮಾಲೀಕತ್ವ ಕೊಟ್ಟಾಗ ಸಮಾಜದಲ್ಲಿ ಅಮೋಘವಾದ ಬದಲಾವಣೆಗಳನ್ನು ತರಬೇಕಂತ ದೃಷ್ಟಿಯಿಂದ ಇವತ್ತು ರೈತರನ್ನ ಭೂಮಿಯ ಮಾಲೀಕತ್ವವನ್ನು ಕೊಟ್ಟರು. ಆದರೆ ಇವತ್ತು ನಮ್ಮ ತ್ಯಾಗರ್ತಿ ಭಾಗ ಇರ್ಬೋದು, ಶಿಕಾರಿಪುರ ಭಾಗ ಇರ್ಬೋದು, ಇನಾಮ್ ಪ್ರಕರಣಗಳು ಇವತ್ತು ಸಾವಿರಾರು ಪ್ರಕರಣಗಳು ಬಾಕಿ ಇದ್ದಾವೆ. ಈ ಇನಾಮ್ ಪ್ರಕರಣಗಳನ್ನು ಸರ್ಕಾರ ಒಂದು ಅಧ್ಯಯನ ತಂಡವನ್ನು ಕಳಿಸಬೇಕು. ಆ ಸ್ಥಳಕ್ಕೆ ಯಾರು ಆ ಭೂಮಿಯ ಮಾಲೀಕತ್ವವನ್ನು ಹಾಲಿ ಸ್ವಾಧೀನ ಅನುಭವವನ್ನು ರೈತ ಹೊಂದಿರ್ತಾನೆ, ಆ ರೈತರನ್ನ ಆದಿ ಅನುಭೋಗದಾರ ಎಂದು ಪರಿಗಣಿಸಿ ಆ ರೈತನನ್ನ ಭೂಮಿಯ ಮಾಲೀಕತ್ವವನ್ನು ಕೊಡುವ ಒಂದು ಕಾರ್ಯಕ್ರಮ ಇವತ್ತು ಸರ್ಕಾರಗಳು ಮಾಡಬೇಕು. ಇವತ್ತು ಮಾನ್ಯ ಕಂದಾಯ ಸಚಿವರು ಈ ಒಂದು ಇಲಾಖೆಗೆ ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ಇವತ್ತು ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಇವತ್ತು ಭೂ ಸುಧಾರಣೆ ಪ್ರಕರಣಗಳನ್ನು ಸಹ ಇವತ್ತು ತುಂಬಾ ತ್ವರಿತಗತಿಯಲ್ಲಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂಥ ಕಾರ್ಯಕ್ರಮ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕಂದಾಯ ಸಚಿವರು ಹಮ್ಮಿಕೊಂಡಾಗ ಈ ಒಂದು ಪ್ರಕರಣಗಳು ಇತ್ಯರ್ಥಪಡಿಸಿ ರೈತರನ್ನ ಅಧಿಕಾರಿಗಳಿಂದ ಶೋಷಣೆಯಿಂದ ಮುಕ್ತ ಮಾಡಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸುತ್ತೆ.